ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024ರ 33ನೇ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲ ನಿನ್ನೆ ಮ್ಯಾಚ್ ಪ್ರಿಡಿಕ್ಷನ್ ರಿಸಲ್ಟ್ ಕಡೆ ಒಂದು ಸ್ವಲ್ಪ ಕಣ್ಣು ಹಾಯಿಸಿದ್ರೆ, ನಿನ್ನೆ DC ವರ್ಸಸ್ GT ಮ್ಯಾಚ್ ಇತ್ತು. ಅದ್ರೊಳಗೆ ನಮ್ಮ ಪ್ರಿಡಿಕ್ಷನ್ GT ವಿನ್ ಆಗಬಹುದು ಅಂತೇಳಿತ್ತು. ಏನು ಪರ್ಫಾರ್ಮೆನ್ಸ್, ಏನು ಕೆಟ್ಟ ಹೊಲಸು ಪರ್ಫಾರ್ಮೆನ್ಸ್ GT ಕಡೆದಿಂದ. 89 ರನ್ನಿಗೆ ಆಲ್ ಔಟ್ ಆದರು. ಇನ್ನೂ 40 ಕಡಿಮೆ ಹೊಡೆದ್ರೆ ನಡೀತಿತ್ತಿನ. ಭಾಳ ಹೊಲಸು ಪರ್ಫಾರ್ಮೆನ್ಸ್ GT ಕಡೆದಿಂದ. ಒಂದೊಂದು ಸತ ಹಿಂಗೆ ಆತಿರ್ತಾವ. IPLನಾಗ ಏನೂ ಮಾಡೋಕ್ಕಾಗಂಗಿಲ್ಲ. GT ಹೀನಾಯವಾಗಿ ಸೋಲ್ತು. ವೆಲ್ ಪ್ಲೇಡ್ DC. ಈ ಮ್ಯಾಚಿಗೆ ವಾಪಸ್ ಬರೋಣ. ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಇದು ಎಲ್ಲಿ ನಡೀತೈತಿ ಅಂದ್ರೆ ಮಹಾರಾಜ ಯದುವೀಂದ್ರ ಕ್ರಿಕೆಟ್ ಸ್ಟೇಡಿಯಂ ಚಂಡೀಗಢನಾಗ ನಡೀತೈತಿ. ಇಲ್ಲಿ ಟೋಟಲ್ ಆಗಿ 3 IPL ಮ್ಯಾಚ್ ಆಗ್ಯಾವ. ಅದ್ರೊಳಗೆ ಫಸ್ಟ್ ಬ್ಯಾಟಿಂಗ್ ಆಡಿದ ಟೀಮ್ 1 ಸಲ ವಿನ್ ಆದ್ರೆ, ಚೇಜಿಂಗ್ ಮಾಡಿದ ಟೀಮ್ 2 ಸಲ ವಿನ್ ಆಗ್ಯಾವ. ಇಲ್ಲಿ ಒಂದು ಎವರೇಜ್ ಸ್ಕೋರ್ 168. ಬ್ಯಾಟ್ಸ್ಮನ್ಸ್ಗಳಿಗೆ ಚಲೋ ಪಿಚ್ ಐತಿ, ಒಂದು ನ್ಯೂಟ್ರಲ್ ಪಿಚ್, ಚಲೋ ಬ್ಯಾಟಿಂಗ್ ಆಡ್ಬೋದು ಈ ಪಿಚ್ನಾಗ. ಆದ್ರೆ ಇದು ಒಂದು ಸ್ವಲ್ಪ ಪೇಸರ್ಸ್ ಫ್ರೆಂಡ್ಲಿ ಪಿಚ್ ಐತಿ. ಪೇಸರ್ಸ್ಗಳು ಭಾರಿ ಎಂಜಾಯ್ ಮಾಡ್ಬೋದು ಈ ಗ್ರೌಂಡ್ನಾಗ. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ, ಟೋಟಲ್ IPL ಹಿಸ್ಟ್ರಿ ಒಳಗ ಇವೆರಡು ಟೀಮ್ ನಡು 31 ಸಲ ಮ್ಯಾಚ್ ಆಗೈತಿ. ಅದ್ರೊಳಗ 15 ಸಲ ಪಂಜಾಬ್ ಕಿಂಗ್ಸ್ ಗೆದ್ರ, 16 ಸಲ ಮುಂಬೈ ಇಂಡಿಯನ್ಸ್ ಗೆದ್ದೈತಿ. ಅಂದ್ರೆ ಕಾಂಪಿಟೇಷನ್ ಹೆಂಗೈತಿ ನೋಡ್ರಿ. ಇಲ್ಲಿ ಎರಡು ಟೀಮ್ ಟಕ್ಕರ್ ಕೊಟ್ಟಾವ್. ಎರಡು ಟೀಮಿಗೆ ಯಾವ್ದು ಮ್ಯಾಗ ಯಾವ್ದು ತೆಳಗ ಅಂತ ಹೇಳಿಲ್ಲ. ಆಲ್ಮೋಸ್ಟ್ ಎರಡು ಈಕ್ವಲ್ ಆಗ್ಯದಾವ. ಇಲ್ಲಿ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಒಳಗೆ ನೋಡಿದ್ರೆ, ಇದು ರೋಹಿತ್ ಶರ್ಮಾ ಅವರ 250ನೇ IPL ಮ್ಯಾಚ್. ಧೋನಿ ಅವ್ರಿಗೆ ಬಿಟ್ರೆ 250 IPL ಮ್ಯಾಚಸ್ ಆಡ್ದವ್ರ ಅಂದ್ರ 2ನೇ ಪ್ಲೇಯರ್ ರೋಹಿತ್ ಶರ್ಮಾ. ಎರಡು ಟೀಮ್ ಅವ್ರ ಆಡಿದ ಲಾಸ್ಟ್ ಮ್ಯಾಚ್ ಒಳಗ ಸೋತ್ ಬರಾಕತ್ತಾರ. ಅಂದ್ರೂ ಜಾಸ್ತಿ ಏನು ಪ್ಲೇಯಿಂಗ್ 11ದಾಗ ಚೇಂಜಸ್ ಇರಂಗಿಲ್ಲ ಅಂತ ಹೇಳಿ ನನಗೆ ಅನಿಸ್ತೈತಿ. ಪಂಜಾಬ್ ಕಿಂಗ್ಸ್ ದವರು ರಾಜಸ್ಥಾನ ವಿರುದ್ಧ ಸೋತರ, ಮುಂಬೈ ಇಂಡಿಯನ್ಸ್ ದವರು CSK ವಿರುದ್ಧ ಸೋತ್ ಬರತ್ತಾರ. ಜಾನಿ ಬೈರ್ಸ್ಟೋ ಅವರು ಔಟ್ ಆಫ್ ಫಾರ್ಮ್ನಾಗ ಅದಾರ. ಎಷ್ಟು ಮ್ಯಾಚಸ್ ಆಡ್ಯಾರ ಅಷ್ಟರೊಳಗೆ ಏನು ಜಾಸ್ತಿ ಅವರು ಪರ್ಫಾರ್ಮೆನ್ಸ್ ಬಂದಿಲ್ಲ. ಇಶಾನ್ ಕಿಶನ್ ಅವ್ರ ಕಡೆ ಮುಂಬೈ ಇಂಡಿಯನ್ಸ್ ಕಡೆದಿಂದ ಚಲೋ ಫಾರ್ಮ್ನಾಗ ಅದಾರ. ಈ ಮ್ಯಾಚ್ನಾಗೂ ಅವ್ರ ಕಡೆದಿಂದ ಒಂದು ಚಲೋ ಇನ್ನಿಂಗ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೂರ್ಯಕುಮಾರ್ ಯಾದವ್ ಅವರು ಏನು ಹೋದ ಸತ 2 ಮ್ಯಾಚ್ ಆಗಿದ್ದು ಅಂದ್ರೆ, ಹೋದ ಸೀಸನ್ನಾಗ ಪಂಜಾಬ್ ಕಿಂಗ್ಸ್ ವಿರುದ್ಧ 2 ಮ್ಯಾಚ್ ಆಗಿದ್ರೊಳಗೆ 2 ಮ್ಯಾಚ್ನಾಗ 50 ಹೊಡೆದಾರ. ಈ ಮ್ಯಾಚ್ನಾಗೂ ಇವ್ರ ಕಡೆದಿಂದ ಒಂದು ಫೈರಿ ಇನ್ನಿಂಗ್ಸ್ ನೋಡ್ಬೋದು. ಮುಂಬೈ ಇಂಡಿಯನ್ಸ್ ದವರು ಪಾಯಿಂಟ್ಸ್ ಟೇಬಲ್ನಾಗ 9ನೇ ಪೊಸಿಷನ್ ಒಳಗೆ ಅದಾರ. 6 ಮ್ಯಾಚ್ನಾಗ 2 ಮ್ಯಾಚ್ ಗೆದ್ದಾರ. ಅದೇ ಸೇಮ್ ಸಿಚುವೇಶನ್ ಇಲ್ಲಿ 6 ಮ್ಯಾಚ್ನಾಗ 2 ಮ್ಯಾಚ್ ಗೆದ್ದವರು ಪಂಜಾಬ್ ಕಿಂಗ್ಸ್. ಒಂದು ಸ್ವಲ್ಪ ಅವ್ರದ್ದು ನೆಟ್ ರನ್ ರೇಟ್ ಮುಂಬೈ ಇಂಡಿಯನ್ಸ್ಗಿಂತ ಚಲೋ ಐತಿ. ಅದ್ರ ಸಂಬಂಧ ಅವರು 8 ನಂಬರ್ ಪೊಸಿಷನ್ ಒಳಗೆ ಅದಾರ. ಈ ಮ್ಯಾಚ್ ಭಾಳ ಕ್ರೂಷಿಯಲ್ ಮ್ಯಾಚ್ ಐತಿ ಎರಡು ಟೀಮ್ಗಳಿಗೆ. ಯಾಕಂದ್ರೆ ಆಲ್ರೆಡಿ 4 ಮ್ಯಾಚ್ ಸೋತ ಇವರಿಗೆ ಈಗ ಗೆಲ್ಲೋದು ಭಾಳ ಅವಶ್ಯಕತೆ ಐತಿ ಎರಡು ಟೀಮಿಗೂ. ಈ ಮ್ಯಾಚಿನ ಪ್ಲೇಯರ್ ಬ್ಯಾಟಲ್ಸ್ ಬಗ್ಗೆ ಮಾತಾಡಿದ್ರೆ, ಒಂದೇದು ರೋಹಿತ್ ಶರ್ಮಾ ವರ್ಸಸ್ ಕಗಿಸೋ ರಬಾಡ. ಕಗಿಸೋ ರಬಾಡ ಅವರು ರೋಹಿತ್ ಶರ್ಮಾ ಅವ್ರಿಗೆ 74 ಬಾಲ್ ಹಾಕ್ಯಾರ. ಅದ್ರೊಳಗೆ ರೋಹಿತ್ ಶರ್ಮಾ ಅವ್ರು 89 ರನ್ ಹೊಡೆದಾರ. ಅಷ್ಟರೊಳಗೆ 4 ಸಲ ಅವರು ವಿಕೆಟ್ ಕಗಿಸೋ ರಬಾಡ್ ಅವರಿಗೆ ರೋಹಿತ್ ಶರ್ಮಾ ಅವ್ರು ಕೊಟ್ಟಾರ. ಎರಡನೇದು ಇಶಾನ್ ಕಿಶನ್ ವರ್ಸಸ್ ಹರ್ಷದೀಪ್ ಸಿಂಗ್. ಇದು ಒಂದು ಭಾರಿ ಬ್ಯಾಟಲ್ ಐತೆ ನೋಡ್ರಿ. ಇಲ್ಲಿ ಟೋಟಲ್ 12 ಬಾಲ್ ಒಳಗೆ 25 ರನ್ ಹೊಡೆದಾರ. 200 ಸ್ಟ್ರೈಕ್ ರೇಟ್ಲೆ ರನ್ ಹೊಡೆದಾರ ಇಶಾನ್ ಕಿಶನ್ ಅವರು. ಅಷ್ಟರೊಳಗೆ 3 ಸಲ ಅವರು ವಿಕೆಟ್ ಹರ್ಷದೀಪ್ ಸಿಂಗ್ ಅವ್ರಿಗೆ ಕೊಟ್ಟಾರ. ಇನ್ನು ಮೂರನೇದು ಸ್ಯಾಮ್ ಕರಣ್ ವರ್ಸಸ್ ಬೂಮ್ರಾ. ಬೂಮ್ರಾ ಅವರು ಇವರಿಗೆ 13 ಬಾಲ್ ಹಾಕ್ಯಾರ. ಅದ್ರೊಳಗೆ 18 ರನ್ ಸ್ಯಾಮ್ ಕರಣ್ ಅವ್ರು ಹೊಡೆದಾರ. ಅಷ್ಟರೊಳಗೆ 3 ಸಲ ಬೂಮ್ರಾ ಅವರು ಸ್ಯಾಮ್ ಕರಣ್ ಅವರಿಗೆ ವಿಕೆಟ್ ತೆಗ್ದಾರ. ಇನ್ನು ಸೂರ್ಯಕುಮಾರ್ ಯಾದವ್ ವರ್ಸಸ್ ರಬಾಡ, ಸೂರ್ಯಕುಮಾರ್ ಯಾದವ್ ವರ್ಸಸ್ ಸ್ಯಾಮ್ ಕರಣ್ ಐತಿ. ಆ ಬ್ಯಾಟಲ್ ಒಳಗ ಸೂರ್ಯಕುಮಾರ್ ಯಾದವ್ ಅವರು ಆಲ್ಮೋಸ್ಟ್ ಒಂದು 200-250 ಸ್ಟ್ರೈಕ್ ರೇಟ್ಲೆ ರನ್ ಹೊಡೆದಾರ. ಒಂದು 2 ಸಲ ವಿಕೆಟ್ನು ಕೊಟ್ಟಾರ. ಆದ್ರ ರನ್ಸ್ ಸಿಕ್ಕಂಗ್ ರುಬ್ಬ್ಯಾಡ್ರಿ. ಒಟ್ಟ ಕಗಿಸೋ ರಬಾಡ ಮತ್ತು ಸ್ಯಾಮ್ ಕರಣ್ ಅವ್ರು ಬಂದ್ರ ಸೂರ್ಯಕುಮಾರ್ ಯಾದವ್ ರುಬ್ಬ್ಯಾಡಬಹುದು. ಶಿಖರ್ ಧವನ್ ಅವರು ಈ ಮ್ಯಾಚಿಗೂ ಅವೈಲಬಲ್ ಇರಂಗಿಲ್ಲ ಅಂತ ಹೇಳಿ ಅನಿಸ್ತೈತಿ. ಯಾಕಂದ್ರೆ ಅವ್ರು ಏನೋ ಅವೈಲಬಲ್ ಆಗ್ಬೇಕಂದ್ರೆ ಇನ್ನೂ ಒಂದು 7 ರಿಂದ 8 ದಿನ ಟೈಮ್ ಹಿಡಿತೈತಿ ಅಂತೇಳಿ ಅನಿಸ್ತೈತಿ. ಅವರೇ ಒಬ್ಬ ಮೇನ್ ಪ್ಲೇಯರ್. ಅವರು PBKSಗೆ ಅವೈಲಬಲ್ ಇರಂಗಿಲ್ಲ ಈ ಮ್ಯಾಚ್ನಾಗೂ. ಇನ್ನು ಮ್ಯಾಚ್ ವಿನ್ನರ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ, ನನಗನ್ಸೋ ಮಟ್ಟಿಗೆ ಈ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಟೀಮ್ ವಿನ್ ಆಗ್ಬೋದು. ಯಾಕಂದ್ರೆ ನೋಡ್ರಿ, ಕಂಪೇರ್ ಮಾಡಿದ್ರೆ ಮುಂಬೈ ಇಂಡಿಯನ್ಸ್ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಕಾಣಿಸತೈತಿ. ಸೋತಿರ್ಬೋದು ಅವರು 4 ಮ್ಯಾಚ್, ಇವರು 4 ಮ್ಯಾಚ್ ಸೋತಾರ. ಈಕ್ವಲ್ ಐತಿ ಅವ್ರದ್ದು ಏನು ಪರ್ಫಾರ್ಮೆನ್ಸ್ ಐತಿ ಅದು ಈಕ್ವಲ್ ಐತಿ. ಅದರ ಟೀಮ್ ಕಂಪ್ಯಾರಿಸನ್ ಮಾಡಿದ್ರೆ ಒಂದು ಸ್ವಲ್ಪ ಸ್ಟ್ರಾಂಗ್ ಮುಂಬೈ ಇಂಡಿಯನ್ಸ್ ಟೀಮ್ ಕಾಣಿಸತೈತಿ. ಈ ಮ್ಯಾಚ್ನಾಗ ಸೂರ್ಯಕುಮಾರ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಜೆರಾಲ್ಡ್ ಕಾಟ್ಸೆ, ಹಾರ್ದಿಕ್ ಪಾಂಡೆ ಇವರೆಲ್ಲರ ಕಡೆದಿಂದನೂ ಬೆಂಕಿ ಪರ್ಫಾರ್ಮೆನ್ಸ್ ಬರ್ಬೋದು. ಪಂಜಾಬ್ ಕಿಂಗ್ಸ್ ನ ಜಾನಿ ಬೈರ್ಸ್ಟೋ ಏನು ಔಟ್ ಆಫ್ ಫಾರ್ಮ್ನಾಗ ಅದಾರ. ನನಗೆ ಪರ್ಸನಲಿ ಅನ್ಸತೈತಿ ಜಾನಿ ಬೈರ್ಸ್ಟೋ ಅವರು ಈ ಮ್ಯಾಚ್ನಾಗೂ ಫ್ಲಾಪ್ ಆಗ್ತಾರ ಅಂತ ಹೇಳಿ. ನಿಮಗೇನ್ ಅನಿಸ್ತೈತಿ? ಯಾವ ಟೀಮ್ ಈ ಮ್ಯಾಚ್ನಾಗ ವಿನ್ ಆಗ್ಬೋದು? ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋಕ್ಕೊಂದು ಲೈಕ್, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರ್ಯಾಕ್ ಹೋಗ್ಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.